ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ದುರಂತ ಸಂಭವಿಸಿದೆ. 2 ದಿನದಲ್ಲಿ 11 ರೋಗಿಗಳು ದುರ್ಮರಣ ಹೊಂದಿದ್ದಾರೆ. ವೈದ್ಯರಿಲ್ಲದೆ ಸರಣಿ ಸಾವು ಆಗ್ತಿದೆ ಅಂತ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ದುರಂತ ನಡೆದಿರುವಂತದ್ದು 2 ದಿನದಲ್ಲಿ 11 ರೋಗಿಗಳು ಸಾವನ್ನಪ್ಪಿದ್ದಾರೆ. ವೈದ್ಯರಿಲ್ಲದೆ ಸರಣಿ ಸಾವು ನಡೆದಿರುವ ಆರೋಪ ಕೇಳಿ ಬರ್ತಾ ಇದೆ. ಆಸ್ಪತ್ರೆಯ ವಿಡಿಯೋ ಮಾಡಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವೈದ್ಯರ ಕೊರತೆ ಆರೋಪ ತಳ್ಳಿ ಹಾಕಿದ್ದಾರೆ. ಇಲ್ಲಿ ವೈದ್ಯಕೀಯ ಅಧೀಕ್ಷಕ ವೈದ್ಯರಿಂದ ಯಾವುದೇ ನಿರ್ಲಕ್ಷ್ಯ ಆಗಿಲ್ಲ ಅಂತ ಡಾಕ್ಟರ್ ಇಲ್ಲಿ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಮೃತಪಟ್ಟವರಲ್ಲಿ ಬಹುತೇಕರು ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹಾಗೆ ಹೃದಯ ವೈಫಲ್ಯ, ಗಂಭೀರ ಆರೋಗ್ಯ ಸಮಸ್ಯೆ ಇತ್ತು. ವೈದ್ಯರು ಇರಲಿಲ್ಲ ಎಂಬ ಆರೋಪಕ್ಕೆ ಯಾವುದೇ ಆಧಾರವಿಲ್ಲ ಅಂತ ಹೇಳಿರುವಂತದ್ದು ಡಾಕ್ಟರ್ ಸದಾನಂದ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ದುರಂತ ಸಂಭವಿಸಿರುವಂತದ್ದು 2 ದಿನದಲ್ಲಿ ಈಗ ನಿನ್ನೆ ಏನಾಗಿದೆ, ನಮ್ಮ ಹಾಸ್ಪಿಟಲ್ ಅನ್ಯೂಶುವಲ್ ಆಗಿ ಜಾಸ್ತಿ ಡೆತ್ಸ್ ಆಗಿದೆ. ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ಇವತ್ತು ಬೆಳಗ್ಗೆ 8 ಗಂಟೆವರೆಗೂ ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಒಂದು 11 ಜನ ಪೇಷಂಟು ನಿನ್ನೆ ಡೆತ್ ಆಗಿದ್ದಾರೆ. ಅದೇನಾಗಿದೆ, ಅದರಲ್ಲಿ ಇರೋರೆಲ್ಲ ಆಲ್ಮೋಸ್ಟು ತುಂಬ ಸೀರಿಯಸ್ ಆಗಿರೋ ಪೇಷಂಟ್ಸು. ಈಗ ಏನಾಗುತ್ತೆ, ನಮ್ಮದು ಟರ್ಷರಿ ಕೇರ್ ರೆಫರಲ್ ಹಾಸ್ಪಿಟ್ಲು. ಈಗ ಈ ಮೈಸೂರು ಸುತ್ತಮುತ್ತಲಿನ 5 ಜಿಲ್ಲೆಗಳಿಗೆ ಇದೊಂದೇ ಹಾರ್ಟ್ ಹಾಸ್ಪಿಟ್ಲ್ ಇರೋದು. ನಮಗೆ ಎಲ್ಲ ಕಡೆಯಿಂದನೂ ಪೇಷಂಟ್ಸು ರೆಫರ್ ಆಗ್ತಾರೆ. ಸಾಮಾನ್ಯವಾಗಿ ಸಿಂಪಲ್ ಕೇಸಲ್ಲಿ ಅಲ್ಲೇ ಟ್ರೀಟ್ಮೆಂಟ್ ಸಿಗುತ್ತೆ. ಸೀರಿಯಸ್ ಆದವ್ರನ್ನಷ್ಟೇ ಅವರು ಮಡಿಕೇರಿಯಿಂದ, ಚಾಮರಾಜನಗರದಿಂದ ನಮ್ಮ ಹಾಸ್ಪಿಟ್ಲಿಗೆ, ಇನ್ನು ಸೀರಿಯಸ್ ಸ್ಟೇಟ್ ಅವರು ರೆಫರ್ ಆಗಿ ಬರ್ತಾರೆ. ಸುಮಾರು ಜನ ಅಡ್ಮಿಟ್ ಆಗೋ ಟೈಮಲ್ಲೇ ಸೀರಿಯಸ್ ಇರ್ತಾರೆ ಅವರು. ಅದನ್ನು ನಾವು ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿ ಹೇಳಿರ್ತೀವಿ, ನಿಮ್ಮ ಪೇಷಂಟ್ ಸೀರಿಯಸ್ ಇದ್ದಾರೆ, ಬದುಕಲಿಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ. ಸೊ ನಿನ್ನೆ ಅನ್ಯೂಶಲಿ ಸ್ವಲ್ಪ ಜಾಸ್ತಿ ಡೆತ್ಸ್ ಆಗಿದೆ. ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಡೆತ್ ರೇಟು ಜಾಸ್ತಿನೇ ಇರುತ್ತೆ. ಪೇಷಂಟು 70 ವರ್ಷದ ಪೇಷಂಟು, ಅವರು ಬೆಳಗ್ಗೆ 6 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವರು ಬಂದಿದ್ದು ಸಂಜೆ 6 ಗಂಟೆಗೆ. ಅವ್ರು 12 ಗಂಟೆ ಡಿಲೇ ಮಾಡಿದ್ದನ್ನು ಅವರು ಬಿಟ್ಟರು. ಅವರು ನಾವು ಹೇಳ್ತೀವಿ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಹಾರ್ಟ್ ಅಟ್ಯಾಕಲ್ಲಿ. ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಎದೇನೋ ಬಂದು ವಿತಿನ್ 1 ಅವರ್ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಸಾಧ್ಯವಾದರೆ ನೀವು ಉಳ್ಕೊಳ್ಳೋ ಸಾಧ್ಯತೆ ಹೈ ಆಗಿ ತುಂಬ ಜಾಸ್ತಿ ಇರುತ್ತೆ. ಆ ಪೇಷಂಟು ಬಂದಿದ್ದು 12 ಗಂಟೆ ತಡ, ಈಗಾಗಲೇ ಹಾರ್ಟ್ ಅಟ್ಯಾಕ್